ಯುಗಾದಿಯ ಸಂವತ್ಸರ ಮಾತ್ರ ಪ್ರತಿ ಮಾನವನಿಗೆ ಮನುಷ್ಯನಿಗಲ್ಲ, ಉಸಿರಾಡುವ ಎಲ್ಲ ಜೀವಿಗಳಿಗೆ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ತೀವಿ. ಮಳೆ ಆಗೋದೆಲ್ಲ ಸೂರ್ಯ ನಕ್ಷತ್ರಗಳೇ. ಸೂರ್ಯ ಯಾವ ನಕ್ಷತ್ರದ ಮೇಲೆ ಸಂಚಾರ ಮಾಡ್ತಾ ಇರ್ತಾನೆ ಆ ಮಳೆ ಆಗುತ್ತೆ. ಪುಬ್ಬ ಮಳೆ, ಆಶ್ಲೇಷ ಮಳೆ, ಮಖಾಮಳೆ, ಹಸ್ತಮಳೆ, ಚಿತ್ತಮಳೆ. ಒಟ್ಟು 60 ಸಂವತ್ಸರಗಳು ನಮ್ಮ ಸನಾತನ ಧರ್ಮದಲ್ಲಿ ಇದೆ. ಅದರಲ್ಲಿ 20 ಸಂವತ್ಸರ ಉತ್ತಮ, 20 ಸಂವತ್ಸರ ಮಧ್ಯಮ, ಇನ್ನು 20 ಸಾಮಾನ್ಯ ಅಂತ ಕೆಲವು ಪುರಾತನ ಋಷಿಗಳ ಒಂದು ಸಂಶೋಧನೆ. ಒಂದು ವರ್ಷದಲ್ಲಿ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, 15 ದಿನಕ್ಕೊಂದು ಪಕ್ಷ, 12 ತಿಂಗಳು ಅಂದರೆ 24 ಪಕ್ಷಗಳು ಬರುತ್ತವೆ. ಕ್ಲೀನಾಗಿ ಜ್ಞಾಪಕ ಇಟ್ಕೊಳ್ಳಿ, ಕ್ಲೀನಾಗಿ ನೆನಪಿಟ್ಕೊಳ್ಳಿ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಯುಗಾದಿಯ ಈ ಶುಭಾವಸರದಲ್ಲಿ ಪಂಚಾಂಗ ಶ್ರವಣವನ್ನ ನಾಗರಾಜ್ ಕೋಟೆಯವರಿಂದ ನೀವು ಕೇಳಬಹುದು. ಅದಕ್ಕಾಗಿ ನೀವು ಕಾಯಿರಿ, ಕಾತರಿಸಿ ಅಂತ ಕಳೆದ ಎಪಿಸೋಡ್ನ ಕೊನೆ ಭಾಗದಲ್ಲಿ ಹೇಳಿದ್ದೆ. ನಮ್ಮ ಚಾನಲ್ಲಿಗೂ ಮತ್ತು ನಾಗರಾಜ್ ಕೋಟೆಯವರಿಗೂ ಅದೇನೋ ಒಂದು ರೀತಿಯ ಗಳಸ್ಯ ಕಂಠಸ್ಯ ಅಥವಾ ಜನ್ಮಾಂತರದ ಸಂಬಂಧವೋ ಗೊತ್ತಿಲ್ಲ. ಅನಾಯಾಸವಾಗಿ ಬಂದರು, ಆಯಾಸವಿಲ್ಲದೇ ನಮ್ಮ ಇಡಿಯದಾದಂಥ ಪ್ರವಚನದ ಪರ್ಯಟನೆ ಆರಂಭ ಆಯಿತು. ಆ ಪರಿಕ್ರಮ ಅದು ಎಲ್ಲಿಯೂ ತೊಡಕಾಗದೇ, ತೊಳಲಾಟ ಇಲ್ಲದೇ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಗಳಿಸಿ ಅದು ನಿರಂತರವಾಗಿ ಮುಂದುವರಿತಾ ಇದೆ. ಹೇಗೆ ಆರಂಭಿಸ್ತೇವೆ, ಹೇಗೆ ಹೊಸ ಹೊಸ ವಿಷಯಗಳನ್ನು ಅವರು ತರ್ತಾರೆ, ಅದನ್ನು ನಾನು ಹೇಗೆ ಪ್ರಚುರಪಡಿಸ್ತೇನೆ, ಅದರ ಬಗ್ಗೆ ನೀವು ಪ್ರಶ್ನಿಸಿದರೆ ನನಗೆ ಉತ್ತರಿಸಲಿಕ್ಕೆ ಯಾವ ದಾರಿಗಳು ಇಲ್ಲ. ಕೇವಲ ಅನುಭವಿಸ್ತೇನೆ, ಅನುಭವದ ಕಣ್ಣಲ್ಲಿ ಅದನ್ನು ನೋಡ್ತೇನೆ, ವಿಸ್ಮಯಗೊಳ್ತೇನೆ. ಎಲ್ಲಿಂದ ಎಲ್ಲಿಗೆ ನಾಗರಾಜ್ ಕೋಟೆಯವರು ಅನ್ನುವಷ್ಟ ಆ ಒಂದು ವಿಸ್ಮೃತಿ ನನ್ನನ್ನು ಆಳ್ತಾ ಇದೆ. ಈಗ ಪಂಚಾಂಗ ಶ್ರವಣ ಅಂತಂದಾಗ ನಮ್ಮಲ್ಲಿ ಬಹುತೇಕವಾಗಿ ಆಯವ್ಯಯ ಇರ್ಬೋದು, ಭವಿಷ್ಯ ಇರ್ಬೋದು, ಇಷ್ಟಕ್ಕೆ ಸೀಮಿತವಾಗಿ ನಾವು ನೋಡ್ತೇವೆ. ಬಹುಶಃ ನಮ್ಮ ಶಾಸ್ತ್ರ ಸಂಪ್ರದಾಯ ಮತ್ತು ನಮ್ಮ ಪ್ರಾಕೃತಿಕವಾದಂಥ ಮತ್ತು ಸಾಂಸ್ಕೃತಿಕವಾದಂಥ ಒಂದು ಸಂಪತ್ತು ಬಳವಳಿ ಅಂತ ಏನು ಬಂದಿದೆ, ಅದರ ಮೇಲೆ ಶೋಧ ಸಂಶೋಧನೆ, ಅದಕ್ಕೂ ಮತ್ತು ವೈಜ್ಞಾನಿಕವಾದಂಥ ಒಂದು ಸಂವಾದ ಇತ್ಯಾದಿಗಳು ನಡೆದು ಅದು ಇವತ್ತು ವಿಶ್ವಶ್ರೇಷ್ಠತೆಯ ಮಟ್ಟಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಬಂದು ಮುಟ್ಟಿದೆ. ಆದರೆ ಅದು ವ್ಯವಹಾರದಲ್ಲಿ, ದಿನಚರಿಯಲ್ಲಿ ಅದು ಇನ್ನೂ ಕಾಲಾತೀತವಾಗಿ ಬಹಳ ಹಿಂದೆನೇ ನಿಂತುಕೊಂಡು ಒಂದು ರೀತಿಯ ಗುಡ್ಡು, ಇದು ಯಾವುದೋ ಸಂಪ್ರದಾಯ, ಇದಕ್ಕೆ ಹಿಂದಿಲ್ಲ ಮುಂದಿಲ್ಲ, ಅಥವಾ ಇದಕ್ಕೆ ಯಾವುದೇ ರೀತಿಯ ವೈಜ್ಞಾನಿಕವಾದಂಥ ನೆಲೆಗಟ್ಟಿಲ್ಲ ಅಂತ ಹೇಳುವಂಥ ಕುತ್ಸಿತ ಮನೋಭಾವ ಇಂದಿಗೂ ಇದೆ. ಆದರೆ ಅವ್ರು ತಿಳ್ಕೋಬೇಕು, ಅದು ಅದನ್ನು ಮೀರಿ ಬಹಳ ದೂರ ಸಾಗಿ ಆಗಿದೆ. ಹಾಗಾಗಿ ನಾಗರಾಜ್ ಕೋಟೆಯವರಿಗೆ ನಾನು ಬಹಳ ಮುಖ್ಯವಾದಂಥ ಸ್ಥಾನ, ಮಾನ, ಗೌರವ ಯಾಕೆ ಕೊಡ್ತೇನೆ ಅಂತಂದರೆ, ಅವರು ಆ ವೈಜ್ಞಾನಿಕವಾದಂಥ ಸಂಶೋಧನೆಯ ಪದರು ಮತ್ತು ಕೆನೆಯಲ್ಲಿ ಏನೇನು ಇದೆ ಅನ್ನೋದ್ರ ಬಗ್ಗೆ ಹೆಚ್ಚು ಅಪ್ಡೇಟೆಡ್ ಆಗಿ ಅಧ್ಯಯನದ ಮೂಲಕ ನಮ್ಮ ಎದುರು ಕಾಣಿಸ್ಕೊಳ್ತಾರೆ. ಇವತ್ತು ಪಂಚಾಂಗ, ಪಂಚಾಂಗದ ಇತಿಹಾಸ, ಪಂಚಾಂಗ ಹುಟ್ಟುಕೊಂಡದ್ದು ಹೇಗೆ, ಪಂಚಾಂಗದ ಪೂರ್ವಾಶ್ರಮ ಹೇಗಿತ್ತು ಭಾರತದಲ್ಲಿ, ಅದಕ್ಕೂ ಮುಖ್ಯವಾಗಿ ಬ್ರಿಟಿಷ್ ಆಡಳಿತದಲ್ಲಿ ಯಾವ ರೀತಿಯ ಒಂದು ಈ ಟೈಮು ಅಥವಾ ನಮ್ಮ ದಿನ ಅಥವಾ ಸೂರ್ಯೋದಯದಿಂದ ಸೂರ್ಯೋದಯ ಅಥವಾ ನಮ್ಮ ವರ್ಷ, ಈ ಲೆಕ್ಕಾಚಾರಗಳು ಯಾವ ಆಧಾರದಲ್ಲಿ ನಡೀತಾ ಇತ್ತು, ಸ್ವತಂತ್ರ ಭಾರತದ ಆ ಒಂದು ಪ್ರಥಮದಲ್ಲಿಯೇ ಯಾವ ಒಂದು ಸಂಘರ್ಷಗಳು ಹುಟ್ಟುಕೊಳ್ಳುವು, ಆ ಸಂಘರ್ಷದ ಒಳಗಡೆ ಹೇಗೆ ಒಂದು ಸಮುದ್ರ ಮಥನದಲ್ಲಿ ನಮಗೆ ಅಮೃತ ಉಕ್ಕದ ಹಾಗೆ ನಮ್ಮ ದೇಶೀಯ ಒಂದು ಸಂಸ್ಕೃತಿಯ ಒಂದು ಪಳೆಯುಳಿಕೆ ಅಂತ ಭಾವಿಸಿದ್ದು ವರ್ತಮಾನಕ್ಕೆ ಹೇಗೆ ಪಂಚಾಂಗದ ರೂಪದಲ್ಲಿ ಬಂತು, ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಬಹಳ ಅಧ್ಯಯನಪೂರ್ಣವಾಗಿ ನೀವು ಎಲ್ಲಿಯೂ ಕೇಳಿರದ ನನ್ನ ಸ್ಮೃತಿಯ ವ್ಯಾಪ್ತಿಯಲ್ಲಿ ಒಂದು ಹೊಸತಾದಂಥ ಪಂಚಾಂಗ ಶ್ರವಣವನ್ನು ನಿಮ್ಮ ಎದುರು ಇವತ್ತು ನಾವು ಪ್ರಚುರಪಡಿಸ್ಲಿಕ್ಕಿದ್ದೇವೆ. ನಾಗರಾಜ್ ಕೋಟೆಯವರು ಬಂದರು ಅಂತ ಅಂದರೆ ಅದರಲ್ಲಿ ಏನೋ ಒಂದು ಹೊಸತಿರುತ್ತೆ ಅಂತ ಅರ್ಥ. ಅದಕ್ಕಾಗಿಯೇ ನಾನು ನಿಮ್ಮ ಎದುರು ಅವರನ್ನು ಮತ್ತೆ ಮತ್ತೆ ತರ್ತಾ ಇರೋದು.
ಯಾಕೆಂತಂದ್ರೆ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ಆ ಗರ್ಭದಲ್ಲಿದ್ದಂಥ ವಜ್ರಗಳು, ಅನರ್ಘ್ಯತೆ, ಅದರ ಐತಿಹಾಸಿಕವಾದಂಥ ಮಹತ್ವ, ಕಾಲಾತೀತವಾದಂಥ ಜ್ಞಾನ, ಅವೆಲ್ಲವೂ ಇವತ್ತು ನಾವು ಕೊಡ್ತಾ ಹೋಗಬೇಕು. ಆ ಮೂಲಕ ನಾವು ಭಾರತವನ್ನು ಕಟ್ಟಬೇಕಾಗಿದೆ. ಅದು ಇದರ ಉದ್ದೇಶ. ನಿಮ್ಮೆಲ್ಲರ ಪರವಾಗಿ ಈ ಒಂದು ಸುಕೃತ ಮತ್ತು ಪುಣ್ಯದ ಕಾರ್ಯಕ್ಕೆ ಮತ್ತು ಮುಂಗಡವಾಗಿ ನಿಮಗೆ ಯುಗಾದಿಯ ಶುಭಾಶಯವನ್ನೂ ಕೋರ್ತಾ ಇವತ್ತು ನಾಗರಾಜ್ ಕೋಟೆಯವರನ್ನ ನಿಮಗೆ ಸ್ವಾಗತಿಸ್ತಾ ಇದ್ದೇನೆ. ಸರ್ ನಮಸ್ತೆ. 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 ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅವಧೂತ ಚಿಂತನ. ಜೈ ದತ್ತಾತ್ರೇಯ ಗುರುವೇ ನಮಃ. ಸರ್ವೇ ಜನೋ ಸುಖಿನೋ ಭವಂತು. ತುಂಬ ಅದ್ಭುತವಾದ ನಿರೂಪಣೆಯನ್ನು ಕೊಟ್ರಿ. ನಾನು ಗಮನಿಸಿದ್ದೇನೆಂದರೆ, ಏನು ಒಂದು ಕಡೆಯೂ ಪಾಸ್ ಇಲ್ಲ, ಫಾಲ್ಸ್ ಇಲ್ಲ, ರೀಟೇಕ್ ಇಲ್ಲ. ಅದೇನು ಬಿ ಗಣಪತಿಯವರ ಮನದಲ್ಲಿ ಮತ್ತು ಅವರ ಬಾಯಲ್ಲಿ ಕನ್ನಡ ನಲಿದಾಡ್ತದಪ್ಪ. ಭಾಳ ಖುಷಿ ಆಯಿತು. ನಾನೆಲ್ಲೋ ನಿಲ್ಲಿಸ್ತಾರೆ ಮಧ್ಯ, ಆಮೇಲೆ ಮತ್ತೆ ಮುಂದುವರಿಸ್ತಾರೆ. ಅದಕ್ಕೆ ಅವ್ರನ್ನ ಬಿ ಗಣಪತಿಯವರು ಅನ್ನೋದು, ಪತ್ರಕರ್ತರು ಅನ್ನೋದು, ಹೋರಾಟಗಾರರು ಅಂತ ಅನ್ನೋದು ಭಾಳ ಖುಷಿ ಆಯಿತು. ಆತ್ಮೀಯರೇ, ನಮಗೆ ಹೊಸ ವರ್ಷ, ಹೊಸ ಸಂವತ್ಸರ ನೋಡ್ತಾ ಇದ್ದೀರಿ. ನೂತನ ಪರಾಭವನಾಮ ಸಂವತ್ಸರದ ಯುಗಾದಿ ಶುಭಾಶಯಗಳು. ಬರೀ ನಮಗ ಪ್ರಶ್ನೆ, ಯುಗಾದಿಯ ಸಂವತ್ಸರ ಮಾತ್ರ ಪ್ರತಿ ಮಾನವನಿಗೆ, ಮನುಷ್ಯನಿಗಲ್ಲ, ಉಸಿರಾಡುವ ಎಲ್ಲ ಜೀವಿಗಳಿಗೆ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ, ಮರಗಳಿಗೆ ಹೊಸ ವರ್ಷ, ಗಿಡಗಳಿಗೆ ಹೊಸ ವರ್ಷ, ಪಶು ಪ್ರಾಣಿಗಳಿಗೆ ಹೊಸ ವರ್ಷ. ಪಶುಗಳಿಗೆ ಮೇಯಲಿಕ್ಕೆ ಹೊಸ ಚಿಗುರು ಬರ್ತದೆ, ಹೊಸ ಎಲೆ ಬರ್ತದೆ, ನೀರಿನಲ್ಲಿ ಹೊಸ ಅಲೆ ಬರ್ತದೆ. ಪ್ರತಿಯೊಂದು ಹೊಸದಾಗಿರ್ತದೆ ಭೂಮಿಯ ಮೇಲೆ. ಇಂಥ ಒಂದು ಅದ್ಭುತವಾದಂಥ ಅನುಭಾವಿಕ ಸಂದರ್ಭ ಅಂತಂದರೆ ಸಂವತ್ಸರ ಬದಲಾವಣೆ. ಆದರೆ ನಾವೇನು ಮಾಡ್ತೀವಿ, ಡಿಸೆಂಬರ್ 31 ಅದನ್ನು ಹೊಸ ವರ್ಷ ಅನ್ನೋದು ಅದು ಯಾವ ಕಾಲದಿಂದ ಜನರ ಮನಸ್ಸಿಗೆ ನಾಟಿಕೊಳ್ತೋ ಗೊತ್ತಿಲ್ಲ. ಅಲ್ಲಿ ಸಂಭ್ರಮಿಸುವಷ್ಟು ನಾವು ಯುಗಾದಿಯಲ್ಲಿ ಕೆಲವರು ಸಂಭ್ರಮಿಸುವುದಿಲ್ಲ. ಅದರ ಪಾವಿತ್ರತೆ ಗೊತ್ತಿರೋರು ಅನುಭವಿಸ್ತಾರೆ, ಕೆಲವರಿಗೆ ಗೊತ್ತಿಲ್ಲ. ತುಂಬ ಕಾಮನ್ ಆಗಿ ತೊಗೊಂಡ್ಬಿಡ್ತಾರೇನೋ ಅಂತ ನನಗನ್ನಿಸ್ತದೆ. ಒಂದು ಸಮಾಧಾನ, ಆ ದಿನವನ್ನು ಯುಗಾದಿ ಅನ್ನತಕ್ಕಂಥ ಒಂದು ಹಬ್ಬ ಮಾಡಿ ಅಲ್ಲೊಂದಿಷ್ಟು ಪೂಜೆ ಪುನಸ್ಕಾರಗಳನ್ನಿಟ್ಟು, ಪಶುಗಳನ್ನ ಪೂಜೆ ಮಾಡೋದಿಟ್ಟು, ಹೊಸಲನ್ನು ಪೂಜೆ ಮಾಡೋದಿಟ್ಟು, ಅದನ್ನು ಹಿಂದಿನ ಋಷಿಮುನಿಗಳಿಗೆ ಗೊತ್ತೇನೋ, ಇಲ್ಲ ಅಲ್ಲೊಂದು ಹಬ್ಬನ ನಾವು ಇಡದೇ ಇದ್ದರೆ ಇವರು ಆಚರಿಸೋದೇ ಇಲ್ಲ ಅಂತ ಅದೆಲ್ಲ ಮಾಡಿನೇ ಇಟ್ಟಿದ್ದಾರೆ. ಇವತ್ತಿಗೂ ನಾವು ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತೇವೆ. ಅದು ಸಂವತ್ಸರವನ್ನು ಆಚರಿಸಿದ ಹಾಗೇ ಲೆಕ್ಕ. ಪರಾಭವನಾಮ ಸಂವತ್ಸರ, ಇದು ಎಷ್ಟನೇ ಸಂವತ್ಸರ ಅಂತ ಕೆಲವರಿಗೆ ಗೊತ್ತಿರಲ್ಲ. ಬರೀ ವಿಚಾರವಾದಿಗಳಿಗೆ, ಪಂಚಾಂಗ ಓದೋರಿಗೆ ಗೊತ್ತಿರುತ್ತೆ. ಇನ್ನೂ ಕೆಲವರಿಗೆ ಒಟ್ಟು ಎಷ್ಟು ಸಂವತ್ಸರಗಳಿದ್ದಾವೆ ಅಂತ ಗೊತ್ತಿರಲ್ಲ. ಅಂತಹವರಿಗೆ ನಾವು ಒಂದು ಮಾಹಿತಿ ಕೊಡುವ ಪ್ರಯತ್ನ. ಒಟ್ಟು 60 ಸಂವತ್ಸರಗಳು ನಮ್ಮ ಸನಾತನ ಧರ್ಮದಲ್ಲಿ ಇದೆ. ಅದರಲ್ಲಿ 20 ಸಂವತ್ಸರ ಉತ್ತಮ, 20 ಸಂವತ್ಸರ ಮಧ್ಯಮ, ಇನ್ನು 20 ಸಾಮಾನ್ಯ ಅಂತ ಕೆಲವು ಪುರಾತನ ಋಷಿಗಳ ಒಂದು ಸಂಶೋಧನೆ. ಅದಿರಲಿ, ಒತ್ತಟ್ಟಿಗಿರಲಿ. ನಾವೀಗ ಇರೋದು 40ನೇ ಸಂವತ್ಸರ. ಕಳೆದ ವರ್ಷ 39ನೇ ಸಂವತ್ಸರ ವಿಶ್ವಾವಸು ನಾಮ ಸಂವತ್ಸರ. ಇದು 40ನೇ ಸಂವತ್ಸರ, ಪರಾಭವನಾಮ ಸಂವತ್ಸರ. ಅಂದರೆ 2ನೇ ಭಾಗದ ಕೊನೆಯ ಭಾಗದ ಸಂವತ್ಸರ. ಮುಂದಿನ ವರ್ಷದಿಂದ 41ನೇ ಸಂವತ್ಸರ ಆರಂಭ ಆಗುತ್ತೆ. ಒಟ್ಟು 60 ಸಂವತ್ಸರಗಳು. ಈ ರೀತಿಯ 6 ಸಂವತ್ಸರಗಳನ್ನು ಲೆಕ್ಕ ಮಾಡಿ 360 ಭೌಮ ವರ್ಷ ಅಂತ ಮಾಡಿದ್ದಾರೆ. 60 ಸಂವತ್ಸರಗಳು ಅಂದರೆ ಒಂದು ಸಂವತ್ಸರ ಚಕ್ರ. ಈ ರೀತಿ 6 ಸಂವತ್ಸರಗಳ ಚಕ್ರ ಕಳೆದರೆ
360 ಭೌಮ ವರ್ಷ, 1200 ದಿವ್ಯ ವರ್ಷ, 4800 ದಿವ್ಯ ವರ್ಷ ತ್ರೇತಾಯುಗ, 3600 ದಿವ್ಯ ವರ್ಷ ದ್ವಾಪರ ಯುಗ, 2400 ದಿವ್ಯ ವರ್ಷ ಕಲಿಯುಗ. ಅದನ್ನು ಕರಾರುವಾಕ್ಕಾದ ಅಂಕಿಅಂಶಗಳ ಲೆಕ್ಕ ಹಾಕಿದ್ರೆ 4,32,000 ವರ್ಷ ಕಲಿಯುಗದ ಅವಧಿ. ಕಲಿಯುಗ ಆರಂಭವಾಗಿ 5,130 ವರ್ಷಗಳಾಗಿವೆ ಅಷ್ಟೇ. ದ್ವಾಪರ ಯುಗದ ಅಂತ್ಯ ಆಗಿ ಕಲಿಯುಗದ ಆರಂಭದಲ್ಲಿದ್ದೇವೆ ಅಷ್ಟೇ ನಾವು. ಇನ್ನು 5,130 ವರ್ಷ. ಕೆಲವರು ಮಾತಾಡ್ಕೊತಾ ಇರ್ತಾರೆ, ಇನ್ನೇನು ಕಲಿಯುಗ ಮುಗೀತು, ಪ್ರಳಯ ಆಗುತ್ತೆ, ಹಾಗಾಗತ್ತೆ, ಹೀಗಾಗತ್ತೆ, ಕಲಿಯುಗ ಬಾಳಿಕೆ ಇಲ್ಲ, ಸಿಕ್ಕಾಪಟ್ಟೆ ಎಲ್ಲ ಪೊಲ್ಯೂಷನ್ ಆಗ್ತಾ ಇದೆ, ಎಲ್ಲ ಇಲ್ಲ. ಇನ್ನು 5,130 ವರ್ಷ ನಾವೇನು ನೋಡಬೇಕಾದ್ದು ತುಂಬ ಇದೆ, ಅಗಾಧವಾದಿದೆ ಕಲಿಯುಗದಲ್ಲಿ. ಇದರ ಲೆಕ್ಕಾಚಾರಗಳು, ಅಳತೆಗಳು, ವಿಸ್ತಾರಗಳು ಮನುಷ್ಯ ಮಾತ್ರನಿಗೆ ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ, ಅಗಾಧ ವಿಷಯಗಳು. ಹಾಗಾಗಿ ಯುಗದ ಬದಲಾವಣೆಯಾದಂತೆಲ್ಲ ಕಾಲಮಾನಗಳು ಬದಲಾಯಿತು. ಆದಿಮಾನವರ ಕಾಲಕ್ಕೆ ಅವ್ರಿಗೆ ಹಗಲು ರಾತ್ರಿ ಮಾತ್ರ ಗೊತ್ತಿತ್ತು. ದ್ವಾಪರ ಮತ್ತು ತ್ರೇತಾಯುಗಗಳಲ್ಲಿ ಸೂರ್ಯ ಚಂದ್ರರಿಂದ ಕಾಲಮಾನಗಳನ್ನು ಅಳತೆ ಮಾಡೋದಾಯಿತು. ನಂತರ ಕಲಿಯುಗದ ಆರಂಭಕ್ಕೆ ಬಂದಾಗ ಋಷಿಮುನಿಗಳು ಅದನ್ನು ಮನುಷ್ಯರಿಗೂ ಅರ್ಥವಾಗುವ ಶೈಲಿಗೆ ಕಾಲಮಾನವನ್ನು ತಂದರು ಅನ್ನುವುದು ಪುರಾಣದ ಲೆಕ್ಕಾಚಾರ. ಈಗ ಸ್ವಲ್ಪ ಒಂದು ಜಂಪ್ ತಗೊಳ್ಳೋಣ. ಕಲಿಯುಗದಿಂದ ಎಲ್ಲಿಗೆ ಬರೋಣ? ಕ್ರಿಸ್ತಶಕ 4ನೇ ಶತಮಾನಕ್ಕೆ ಬಂದುಬಿಡೋಣ. ಕ್ರಿಸ್ತಶಕ 4ನೇ ಶತಮಾನದವರೆಗೆ ಭಾರತದಲ್ಲಿ ಚಾಂದ್ರಸಾರ ಪಂಚಾಂಗ ಕ್ರಮ ರೂಢಿಯಲ್ಲಿತ್ತು. ಆ ಕಾಲಘಟ್ಟಕ್ಕೆ ಗ್ರಹಗಳ ಪಂಚಾಂಗವನ್ನು ತಮ್ಮ ದಿವ್ಯ ಚಕ್ಷುವಿನಿಂದ ನೋಡಿದಂಥ ಋಷಿಗಳು ಕಾಲನಿರ್ಣಯ ಪದಕಗಳನ್ನು ರಚನೆ ಮಾಡಿದರು. ನಂತರದಲ್ಲಿ ಆಧುನಿಕ ಸಂಶೋಧಕರು, ಅಂದರೆ ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಬ್ಯಾಬಿಲೋನಿಯಾದಲ್ಲಿದ್ದಂಥ ಕಾಲ್ಡಿಯನ್ ಜ್ಯೋತಿಷ್ಯ ಶಾಸ್ತ್ರಜ್ಞರು 24 ಗಂಟೆಗಳ ದಿವಸವನ್ನು 7 ದಿನಗಳ ವಾರವನ್ನು ಪ್ರವರ್ತಿಸಿದ ಮೊದಲಿಗರು ಎಂಬ ದಾಖಲೆ ಐತಿಹಾಸಿಕ ಗ್ರಂಥಗಳಲ್ಲಿ ಸಿಗತ್ತೆ. ಆ ಕಾಲದಲ್ಲಿ 7 ಚರಕಾಯಗಳು ಗೋಚರವಾಯಿತು. ಮನುಕುಲಕ್ಕೆ ಒಂದು ಯೋಗ ಅದು ಗೋಚರವಾಗಿದ್ದೆ, ಇಲ್ಲಾಂದರೆ ಲೆಕ್ಕಾಚಾರ ಅಳತೆ ಮಾನವೇ ಸಿಗ್ತಾ ಇರಲಿಲ್ಲ. ಯಾವುದು 7 ಕಾಯಗಳು? ರವಿ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ. ಈ ಗ್ರಹಗಳ ಅಧಿಪತ್ಯವನ್ನು ಮಾಡಿ ಮನುಕುಲಕ್ಕೆ ಆ ದಿನಗಳಿಗೆ ಆ ಗ್ರಹಗಳ ಹೆಸರನ್ನೇ ಸೂಚಿಸಿ 7 ದಿನಗಳನ್ನು ರಚನೆ ಮಾಡಲಾಯಿತು. ಅಂದರೆ ಒಂದು ವಾರ. ಆದರೆ ಇದು ನಮ್ಮಗಳ ಅನುಕೂಲಕ್ಕೆ ಆದಂಥ ಮಾನವ ಕಲ್ಪಿತ ಅನ್ನುವ ಒಂದು ದಾಖಲೆ ಕೂಡ ಇದೆ. ಯಾಕೆ ಹೇಳಿ? ಖಗೋಳದಲ್ಲಿ ಇದಕ್ಕೆ ಯಾವುದೇ ಆಧಾರ ಇಲ್ಲ. ಯಾವುದೇ ಗುರುವಿಗೆ, ಶುಕ್ರನಿಗೆ, ರವಿಗೆ ನಮ್ಮನ್ನು ಬಳಸಿ ವಾರಗಳನ್ನಾಗಿ ಮಾಡಿಕೊಂಡಿದ್ದಾರೆ ಅಂತ ಅವಕ್ಕೇನು ಗೊತ್ತಿಲ್ಲ. ಅವುಗಳ ಚಲನೆ, ಪ್ರಭಾವ, ಭೂಮಿಯ ಮೇಲೆ ಪರಿಣಾಮ ಬೀರುವುದಷ್ಟೇ ಕೆಲಸ. ಆಮೇಲೆ ಅವು ಹೇಳೂ ಇಲ್ಲ, ನಮ್ಮ ಹೆಸರಿಟ್ಕೊಂಡು ನೀವು ಗ್ರಹಗಳನ್ನು ಮಾಡ್ಕೊಳ್ಳಿ ಅಂತಲೂ ಹೇಳಿಲ್ಲ. ಒಂದು ಅಳತೆ, ಲೆಕ್ಕಾಚಾರ, ನಿಯಮ ಪಾಲನೆಗೆ ನಾವು ಮಾಡಿಕೊಂಡಿದ್ದಂಥ ಒಂದು ರೂಪುರೇಷೆ. ಇದರಲ್ಲಿ ಬುಧ, ಶುಕ್ರ, ಮಂಗಳ, ಗುರು, ಶನಿ ಇವು 5 ಗ್ರಹಗಳು. ಸೂರ್ಯ, ಚಂದ್ರ ಇವು 2 ಗಗನದೀಪಗಳು ಅಂತ ಹೇಳ್ತಾರೆ. ಈ 7 ಕಾಯಗಳು ದೇವರ ಸ್ವರೂಪ. ಇವು ಮನುಷ್ಯ ಭವಿಷ್ಯ, ಭೂತ, ವರ್ತಮಾನಗಳನ್ನು ನಿರ್ಧರಿಸಬಲ್ಲಂಥವು ಎಂಬುದು ಕಾಲ್ಡಿಯನ್ನರ ನಂಬಿಕೆ ಆಯಿತು ಆ ಕಾಲಕ್ಕೆ. ಇನ್ನು 24 ಗಂಟೆಗಳ ನಿರ್ಧಾರ ಹೇಗಾಗಿರಬಹುದು? ಬನ್ನಿ ನೋಡೋಣ. ನೋಡಿ, ಒಂದು ವರ್ಷದಲ್ಲಿ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, 15 ದಿನಕ್ಕೊಂದು ಪಕ್ಷ, 12 ತಿಂಗಳು, ಅಂದರೆ 24 ಪಕ್ಷಗಳು ಬರುತ್ತವೆ. ಕ್ಲೀನಾಗಿ ಜ್ಞಾಪಕ ಇಟ್ಕೊಳ್ಳಿ, ಕ್ಲೀನಾಗಿ ನೆನಪಿಟ್ಕೊಳ್ಳಿ. ಎಷ್ಟು ಇತಿಹಾಸ ಇದೆ ಈ ಸನಾತನ ಧರ್ಮಕ್ಕೆ, ನೀಟಾಗಿ ನೆನಪಿಟ್ಕೊಳ್ಳಿ. ಇವತ್ತಿನ ಯುವ ಜನತೆಗೆ ಹೇಳ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ. 12 ತಿಂಗಳು, 15 ದಿನಕ್ಕೆ ಒಂದು ಪಕ್ಷ, ಒಂದು ವರ್ಷಕ್ಕೆ 24 ಪಕ್ಷಗಳಿದ್ದಾವೆ. ತಿಂಗಳಿಗೆ ಒಂದು ಅಮಾವಾಸ್ಯೆ, ಒಂದು ಹುಣ್ಣಿಮೆ,
14 ದಿನ ಶುಕ್ಲ ಪಕ್ಷ, 14 ದಿನ ಕೃಷ್ಣ ಪಕ್ಷ, ಅದರಲ್ಲಿ ಒಂದು ಅಮಾವಾಸ್ಯೆ, ಒಂದು ಹುಣ್ಣಿಮೆ. 14 14 28, 2 30, 1 ತಿಂಗಳಾಯಿತು. ಎಷ್ಟು ಚೆನ್ನಾಗಿದೆ ಕ್ಯಾಲ್ಕುಲೇಷನ್. ಈ 24 ಸಂಖ್ಯೆ ಆಧಾರದ ಮೇಲೆ ಹಗಲು ಮತ್ತು ರಾತ್ರಿಗಳ ನಡುವಿನ ಅವಧಿಯನ್ನು 24 ಸಮಭಾಗಗಳಾಗಿ ವಿಭಾಗಿಸಿದರು. ಸೂರ್ಯೋದಯ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ 12 ಗಂಟೆ, ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ 12 ಗಂಟೆ ಅಂತ ವಿಭಾಗ ಮಾಡಿ ಅದು 24 ಗಂಟೆಗಳ ಒಂದು ದಿವಸವಾಯಿತು. ಅದು ಸಹ ನಮ್ಮ ಮಾನವ ಕಲ್ಪಿತವೇ. ಲೆಕ್ಕಾಚಾರ ಮತ್ತು ಜೀವನ ಗೊಂದಲವಾಗದಂತೆ ಅಳತೆಯ ಪ್ರಕಾರ ಹೋಗಲಿ ಅನ್ನುವ ನಿರ್ಧಾರ. ಅದೇ ರೀತಿ ಒಂದೊಂದು ಗಂಟೆಗೂ ಸಹ 7 ಗ್ರಹಾಧಿಪತಿಗಳನ್ನು ಅದೇ ಕ್ರಮದಲ್ಲಿ ನೇಮಿಸಲಾಯಿತು. ಇದೊಂದು ಬಹಳ ವಿಶೇಷ. ಅದಕ್ಕೆ ಹೋರಾಶಾಸ್ತ್ರ ಅಂತ ಹೇಳಲಾಯಿತು. ಪ್ರತಿ ಗಂಟೆಗೂ ಗ್ರಹಾಧಿಪತಿಗಳ ಆಧಿಪತ್ಯ ಇದೆ. 6ರಿಂದ 7 ರವಿ, 7ರಿಂದ 8 ಶುಕ್ರ, 8ರಿಂದ 9 ಬುಧ, 9ರಿಂದ 10 ಗಂಟೆ ಚಂದ್ರ, 10ರಿಂದ 11 ಗಂಟೆ ಶನಿ, 11ರಿಂದ 12 ಗಂಟೆ ಗುರು, 12ರಿಂದ 1 ಮಂಗಳ. ಇವೇ ಪುನಃ 24 ಗಂಟೆಗಳು ಪುನರಾವರ್ತನೆ ಆಗ್ತಾ ಇರುತ್ತೆ. ಇದು ಹೋರಾಶಾಸ್ತ್ರ. ಅಂದ್ರೆ ಅರ್ಥ ಏನು? ನಾವು ನಮ್ಮ ಜ್ಯೋತಿಷ್ಯವನ್ನು ಗಂಟೆಗೂ ನೋಡಿಕೊಳ್ಳಬಹುದು. ನೀವು ಯಾವುದೋ ಸೈಟ್ ನೋಡೋಕೆ ಹೋಗ್ತಾ ಇದ್ದೀರಿ, ಯಾವ ಹೋರಾದಲ್ಲಿ ಹೋಗ್ತಾ ಇದ್ದೀವಿ. ನಾವು ಯಾವುದೋ ಗಂಡು ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀವಿ, ಯಾವ ಹೋರಾದಲ್ಲಿದ್ದೀವಿ. ನಾವು ಯಾವುದೋ ಅದ್ಭುತವಾದ ಪೂಜೆಯನ್ನು ಇಟ್ಕೊಂಡಿದ್ದೀವಿ, ಯಾವ ಹೋರಾದಲ್ಲಿ ಇಟ್ಕೊಂಡಿದ್ದೀವಿ. ಗಂಟೆಗೂ ಜ್ಯೋತಿಷ್ಯವಿದೆ. ಒಂದು ಅಮಾವಾಸ್ಯೆಯಿಂದ ಮತ್ತೊಂದು ಅಮಾವಾಸ್ಯೆವರೆಗಿನ ಚಂದ್ರನ ಚಲನೆಗೆ ಚಂದ್ರಮಾಸವೆಂತಲೋ, ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲಿಸುವ ಸೂರ್ಯನ ಚಲನೆಯನ್ನು ಸೌರಮಾಸವೆಂತಲೂ ನಿರ್ಧರಿಸಲಾಗಿದೆ. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಚಂದ್ರ ಒಂದು ತಿಂಗಳಿಗೆ 27 ನಕ್ಷತ್ರಗಳಲ್ಲಿ ಚಲನೆಯನ್ನು ಮಾಡುತ್ತಾನೆ. ಯಾವ ರೀತಿ? ಚಂದ್ರ ಒಂದು ರಾಶಿಯಿಂದ ಒಂದು ರಾಶಿಗೆ ಸಂಚಾರ ಮಾಡಲಿಕ್ಕೆ 2.25 ದಿನ ತೆಗೆದುಕೊಳ್ತಾನೆ. 56 ಗಂಟೆ. 30 ದಿನ, 2.25 ದಿನ ಅಂದರೆ 12 24, ಕಾಲು ಭಾಗಗಳು ಸೇರಿ 6 ದಿನ, 24 6 30. ಅಷ್ಟೂ ರಾಶಿಗಳನ್ನು ಚಂದ್ರ ಸಂಚಾರ ಮಾಡಲಿಕ್ಕೆ 1 ತಿಂಗಳು ತೆಗೆದುಕೊಳ್ತಾನೆ. ರವಿ ಒಂದು ಗ್ರಹದಿಂದ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಕ್ಕೆ 1 ತಿಂಗಳು ತಗೊಳುತ್ತೆ. ಒಂದೇ ರಾಶಿಗೆನೆ. ಚಂದ್ರ 12 ರಾಶಿಗಳನ್ನು ಮುಗಿಸ್ಬಿಟ್ಟ 1 ತಿಂಗಳಲ್ಲಿ. ಸೂಪರ್ ಸ್ಪೀಡು. ಗಂಟೆಗೆ 1,500 ಕಿಲೋಮೀಟರ್ ಬುಲೆಟ್ ಟ್ರೈನು. ಚಂದ್ರ 1 ತಿಂಗಳಿಗೆ 1 ರಾಶಿ. ಅಂದರೆ ಸೂರ್ಯ 2.25 ನಕ್ಷತ್ರನ 9 ಪಾದಗಳಲ್ಲಿ 1 ತಿಂಗಳಿಗೆ ಸಂಚಾರ ಮಾಡ್ತಾನೆ. 2.25 ನಕ್ಷತ್ರ ಮುಗಿಸ್ತಾನೆ, 9 ಪಾದಗಳಿರುತ್ತವೆ. ಅದನ್ನು ಮುಗಿಸಿ ಮುಂದಿನ ಮನೆಗೆ ಹೋಗೋಕ್ಕೆ ಸೂರ್ಯನಿಗೆ 1 ತಿಂಗಳು ಬೇಕು. ಈ ಚಂದ್ರ ನಕ್ಷತ್ರಗಳು ಜನನ ಲೆಕ್ಕಾಚಾರಕ್ಕೆ, ಮುಹೂರ್ತ ನಕ್ಷತ್ರ ಲೆಕ್ಕಾಚಾರಕ್ಕೆ ಮತ್ತು ತಿಥಿಗಳ ಲೆಕ್ಕಾಚಾರಕ್ಕೆ ನಾವು ಉಪಯೋಗ ಮಾಡಿದ್ರೆ ಚಂದ್ರನ ನಕ್ಷತ್ರಗಳನ್ನು, ಸೂರ್ಯನ ನಕ್ಷತ್ರಗಳನ್ನು ಮಳೆಯ ನಕ್ಷತ್ರಗಳಿಗೆ ನಿರ್ಧಾರ ಮಾಡಲಾಗುತ್ತೆ. ಮಳೆ ಆಗೋದೆಲ್ಲ ಸೂರ್ಯ ನಕ್ಷತ್ರಗಳೇ. ಸೂರ್ಯ ಯಾವ ನಕ್ಷತ್ರದ ಮೇಲೆ ಸಂಚಾರ ಮಾಡ್ತಾ ಇರ್ತಾನೆ ಆ ಮಳೆ ಆಗುತ್ತೆ. ಪುಬ್ಬ ಮಳೆ, ಆಶ್ಲೇಷ ಮಳೆ, ಮಖಾಮಳೆ, ಹಸ್ತಮಳೆ, ಚಿತ್ತಮಳೆ. ಅದಕ್ಕೆ 6 ತಿಂಗಳು ಮೃಗಶಿರದಿಂದ ಸ್ಟಾರ್ಟ್ ಆದರೆ ಮಳೆ ನಕ್ಷತ್ರಗಳು ವಿಶಾಖ ನಕ್ಷತ್ರದವರೆಗೂ ಮಳೆ ಆಗತ್ತೆ. 6 ತಿಂಗಳು. ಅದನ್ನು ಮಳೆಗಾಲ ಅಂತ ನಾವು ಕರಿತೀವಿ.